ಮೈಸೂರಿನಲ್ಲಿ ಕರುವಿಗೆ ನಡೆಯಿತು ತೊಟ್ಟಿಲು ಶಾಸ್ತ್ರ. ತೊಟ್ಟಿಲಲ್ಲಿ ಕರು ಮಲಗಿಸಿ ನೂತನ ಹೆಸರಿಟ್ಟ ಕುಟುಂಬ. ಕರುನ ತೊಟ್ಲಿಗೆ ಹಾಕೋ ಶಾಸ್ತ್ರ ನಡೆಯಿತು. ಕರು ಹೆಸರು ಸರಿಯು ಅಂತ ಇಟ್ಟಿದ್ದಾರೆ. ಕೃಷ್ಣ. ಇದು ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಸಾಮಾನ್ಯವಾಗಿ ಪುಟ್ಟ ಮಕ್ಕಳು ಹುಟ್ಟಿದಾಗ ತೊಟ್ಟಿಲು ಶಾಸ್ತ್ರ ಮಾಡಲಾಗುತ್ತದೆ. ಮಗು ಹುಟ್ಟಿದ ನಂತರ ಹಿಂದೂ ಸಂಪ್ರದಾಯದ ಪ್ರಕಾರ ನಡೆಸಲಾಗುವ ಒಂದು ಆಚರಣೆ ಕಂಡ್ರಿ ಇದು. ಮಗುವಿನ ದೀರ್ಘಾಯುಷ್ಯ, ಆರೋಗ್ಯ ಮತ್ತು ಭವಿಷ್ಯಕ್ಕಾಗಿ ಆಶೀರ್ವಾದ ಕೋರಲಾಗುತ್ತದೆ. ಈ ಶಾಸ್ತ್ರದಲ್ಲಿ ತೊಟ್ಟಿಲಿಗೆ ಬಟ್ಟೆ ಹಾಕಿ ಪೂಜೆ ಮಾಡಿ ಮಗುವನ್ನ ತೊಟ್ಟಿಲಲ್ಲಿ ಮಲಗಿಸಿ ಹಾಡು ಹೇಳಿ ಆಶೀರ್ವಾದ ಮಾಡಲಾಗುತ್ತದೆ. ಮತ್ತು ಮಗುವಿನ ಮುಂದೆ ಪುಸ್ತಕ, ಹಣ ಇಟ್ಟು ಅದರ ಭವಿಷ್ಯದ ಬಗ್ಗೆ ಅಂದಾಜು ಮಾಡೋದು ವಾಡಿಕೆ. ಇನ್ನು ಉತ್ತರ ಕರ್ನಾಟಕದಲ್ಲಿ ಬಂದ್ರೆ ಸೋಬಾನೆ ಪದ ಹಾಡಿ ಮಹಿಳೆಯರು ಅತ್ಯಂತ ವಿಶೇಷವಾಗಿ ತೊಟ್ಟಿಲು ಶಾಸ್ತ್ರ ಮುಗಿಸುತ್ತಾರೆ. ಆದ್ರೆ ಇಲ್ಲಿ ಒಂದು ಕರುವಿಗೆ ತೊಟ್ಟಿಲು ಶಾಸ್ತ್ರ ಮಾಡಿರೋದು ವಿಶೇಷದರಲ್ಲಿ ವಿಶೇಷ ಅಂತ ಹೇಳ್ಬೋದು. ತೊಟ್ಟಿಲಲ್ಲಿ ಮಗುವಂತೆ ಮಲಗಿದ ಹಸುವಿನ ಕಂದಮ್ಮ. ಅಲಂಕಾರ ಮಾಡಿದ ತೊಟ್ಟಿಲಲ್ಲಿ ಕರುವಿಗೆ ಜೋಗುಳ. ಅಬ್ಬಬ್ಬಾ, ಅದೇನ್ ಪುಣ್ಯ ಮಾಡಿತ್ತೋ ನೋಡಿ ಈ ಕರು. ಮಕ್ಕಳಿಗೆ ಸಿಗುವಂತ ಭಾಗ್ಯ ಹಸುವಿಗೆ ಒದಗಿ ಬಂದಿದೆ. ಮನೆ ಮಂದಿ ಮತ್ತು ಸಂಬಂಧಿಕರ ಸಮಕ್ಷಮದಲ್ಲಿ ಅದ್ಭುತವಾಗಿ ತೊಟ್ಟಿಲು ಕಾರ್ಯ ನಡೆಸಲಾಗಿದೆ. ನಮಸ್ಕಾರ. ಇವತ್ತು ಮಧುಸೂದನ್ ಆಚಾರ್ ಅವರ ಮನೆಯಲ್ಲಿ ಕರುನ ತೊಟ್ಲಿಗೆ ಹಾಕೋ ಶಾಸ್ತ್ರ ನಡೆಯಿತು. ಕರು ಹೆಸರು ಸರಿಯು ಅಂತ ಇಟ್ಟಿದ್ದಾರೆ. ಮುದ್ದಾದ ಹೆಣ್ಣು ಕರು. ಸೌಮ್ಯ ಅನ್ನುವ ಹಸುವಿಗೆ ಜನನವಾದಂತಹ ದೇಶಿ ಪೂನೂರು ತಳಿಯ ಕರುಗೆ ಇವತ್ತು ತೊಟ್ಲು ಪೂಜೆ ನಡೀತು. ನಾವೆಲ್ಲರೂ ಅಲ್ಲಿ ಭಾಗಿಯಾಗಿದ್ದು ಗೋವಿನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ. ಸೌಮ್ಯ ಅನ್ನೋ ಹಸುವಿಗೆ ಜನಿಸಿದ ಹೆಣ್ಣು ಕರುವಿಗೆ ಸರಿಯು ಅಂತ ಹೆಸರು ನಾಮಕರಣ ಮಾಡಲಾಗಿದೆ ಅಂತೆ. ಅಂದಹಾಗೆ ಈ ರೀತಿಯ ಮನಸ್ಸಿಗೆ ಮುದು ನೀಡುವ ದೃಶ್ಯಗಳು ಕಂಡು ಬಂದಿದ್ದು ಮಧುಸೂದನ್ ಆಚಾರ್ಯರ ಮನೆಯಲ್ಲಿ ಕಂಡ್ರಿ. ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನ ಹಿಂಭಾಗದಲ್ಲಿ ಆಚಾರ್ಯರ ಮನೆ ಇದೆ. ಅವರ ಮನೆಯಲ್ಲಿ ಈ ವಿಶೇಷತೆ ಕಂಡು ಬಂದಿತ್ತು. ಮಧುಸೂದನ್ ಆಚಾರ್ಯ ಕುಟುಂಬದವರು ಮತ್ತು ಮನೆಯ ಶೆಡ್ ನಲ್ಲಿ 3 ಹಸು ಮತ್ತು 2 ಕರುಗಳನ್ನ ಸಾಕುತ್ತಿದ್ದಾರೆ. ಈ ಎಲ್ಲಾ ಹಸುಗಳಿಗೂ ಈ ಹಿಂದೆ ಕೂಡ ತೊಟ್ಟಿಲು ಶಾಸ್ತ್ರ ಮಾಡಿಸಿದ್ರಂತೆ. ಇಲ್ಲಿನ ಹೆಣ್ಣು ಹಸುಗಳು ಸಿರಿ, ನಿಧಿ, ಸಿಹಿ, ಹಾಗೆ ಕರುಗಳಿಗೆ ಭುವಿ, ನಿಧಿ, ಸ್ವಾತಿ ಅಂತೂ ಹೆಸರಿಟ್ಟಿದ್ದಾರೆ. ಈಗ ಸೌಮ್ಯ ಹಸುವಿಗೆ ಜನಿಸಿದ ಹೆಣ್ಣು ಕರು ಸರಿಯೋಳ ತೊಟ್ಟಿಲು ಕಾರ್ಯ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಇದಲ್ಲದೆ ಇದಕ್ಕೆ ಮುಂಚೆನೂ ಕೂಡ 2 ಕರುಗಳಾಗಿದ್ದು ಇದೇ ಪೊಂಗನೂರು ತಳಿ ಹಸುಗಳ ಕರುಗಳಾಗಿದ್ದು ಅದೆರಡರಕ್ಕೂ ಇವರು ಇದೇ ರೀತಿಯಾದಂತಹ ತೊಟ್ಟಿಲು ಪೂಜೆಯನ್ನ ವಿಶೇಷವಾಗಿ ಮಾಡಿ ಎಲ್ಲರ ಕೈಯಲ್ಲೂ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿದ್ದಾರೆ. ಇದು ಒಂದು ವಿಶೇಷವಾದಂತಹ ಪೂಜೆ ಅಂತ ಹೇಳಬಹುದು. ಈ ಆಚಾರ್ಯರ ಕುಟುಂಬ ಎಲ್ಲೋ ಹಸುಗಳನ್ನ ತಮ್ಮ ಮನೆಯ ಮಕ್ಕಳಂತೆ ಸಾಕುತ್ತಿದ್ದಾರೆ. ಈ ಹಸುಗಳಲ್ಲಿ ಮುಕ್ಕೋಟೆ ದೇವತೆಗಳ ವಾಸಸ್ಥಾನವಿದೆ. ಮಾತೃಸ್ಥಾನ ನೀಡಿರುವ ಹಸುಗಳ ಜೊತೆ ನಮ್ಮದೊಂದು ಅವಿನಾಭಾವ ಸಂಬಂಧ ಇದೆ ಅಂತಾರೆ ಮನೆ ಮಂದಿ. ಹೀಗೆ ಲೋಕ ಕಲ್ಯಾಣಕ್ಕಾಗಿ ಈ ರೀತಿಯಾದಂತಹ ಒಂದು ಗೋಪೂಜೆ, ಗೋಸೇವಾ ರೂಪವಾದಂತಹ ಗೋಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಈ ರೀತಿಯಾದಂತಹ ನಮ್ಮ ದೇಶಿ ತಳಿ ಹಸುಗಳನ್ನ ರಕ್ಷಿಸೋಣ, ಸಂರಕ್ಷಿಸೋಣ, ಪೂಜಿಸೋಣ ಅಂತ ಹೇಳ್ತಾ ವಂದೇ ಗೋಮಾತರಂ. ಒಟ್ಟಾರೆ ಮಧುಸೂದನ್ ಆಚಾರ್ಯರ ಈ ಹಸು ಪ್ರೀತಿ ಹೀಗೆ ಮುಂದುವರಿಯಲಿ. ಅದರಲ್ಲೂ ಇವರು ಮಾಡಿದ ತೊಟ್ಟಿಲು ಕಾರ್ಯ ನೋಡುವಂತಿದೆ. ಈ ಸಂಪ್ರದಾಯವನ್ನ ಎಲ್ಲರೂ ಬೆಳೆಸ್ಕೊಂಡ್ರೆ ಒಳ್ಳೆಯದು. ಯಾಕಂದ್ರೆ ಗೋವಿನ ರಕ್ಷಣೆ ಕೇವಲ ಗೋರಕ್ಷಕರು ಪಣ ತೊಟ್ರೆ ಸಾಲ್ದು ಕಣ್ರಿ. ಪ್ರತಿಯೊಬ್ಬರು ಹಸುಗಳಲ್ಲಿ, ಕರುಗಳಲ್ಲಿ ದೇವರು ಮತ್ತು ತಾಯಿಯನ್ನ ಕಾಣುವಂತಾಗಲಿ. ಬಿಗ್ ಟಿವಿ ಕರ್ನಾಟಕ, ಮೈಸೂರು. ಹೊಸ ವರ್ಷ ಬಂತು, ಏನಾದ್ರೂ ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ದೀರಾ? ಆದ್ರೆ ಎಲ್ಲೆಡೆ ಮೇಕಿಂಗ್ ಚಾರ್ಜ್ ಭಾರಿ ತುಟ್ಟಿಯಾಗಿದೆ. ಹೇಗೆ ಖರೀದಿ ಮಾಡೋದು ಅಂತ ಚಿಂತೆ ಮಾಡಬೇಡಿ. ನಮ್ಮ ಬಳ್ಳಾರಿಯಲ್ಲೇ ಹೊಸದಾಗಿ ಚಂದನ ಸ್ವರ್ಣ ಮಂದಿರ್ ಜ್ಯುವೆಲರಿ ಶಾಪ್ ಓಪನ್ ಆಗಿದೆ. ಸಿಲ್ವರ್, ಗೋಲ್ಡ್ ಐಟಮ್ಸ್ ಎಲ್ಲ ಇದಾವೆ. ಆಫರ್ಸ್ ಎಲ್ಲ ಚೆನ್ನಾಗಿದಾವೆ. ಇನ್ನು 22
ಕ್ಯಾರೆಟ್ನ 1 ಗ್ರಾಂ ಚಿನ್ನ ಖರೀದಿ ಮಾಡಿದ್ರೆ 2 ಗ್ರಾಂ ಸಿಲ್ವರ್ ಕಾಯಿನ್ ಫ್ರೀ. ಚಿನ್ನ, ವಜ್ರ, ಪ್ಲಾಟಿನಂ, ಬೆಳ್ಳಿಯನ್ನ ಅತಿ ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು. ಇದನ್ನ ತಗೊಳ್ಳೋದು ಅದನ್ನ ತಗೊಳ್ಳೋದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಅಲ್ಲಿ ನಾವಿದ್ವಿ. ಇನ್ನು ಸಿಲ್ವರ್ ಅಂತೂ ಎಕ್ಸಲೆಂಟ್ ಆಗಿದೆ. ಈಗಂತೂ ನಮ್ಮ ಮಹಿಳೆಯರು ಈ ಶಾಪ್ ನೊಳಗಡೆ ಮುತ್ತಿಗೆ ಹಾಕಿ ಚಿನ್ನ ಖರೀದಿ ಮಾಡ್ತಿದ್ದಾರೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದಾವೆ. ಅವ್ರು ಏನ್ ಬೇಕೋ ಇಮಿಡಿಯೇಟ್ ಸಿಕ್ಕಂತ ಶಾಪ್ ಅಂದ್ರೆ ಇದನ್ನ ಅಂತ ಹೇಳಕ್ಕೆ. ಏನ್ ಯೋಚನೆ ಮಾಡ್ತಿದ್ದೀರಿ? ಬೇಗ ಭೇಟಿ ಕೊಡಿ. ಈ ಆಫರ್ 10 ದಿನಗಳವರೆಗೆ ಮಾತ್ರ. ಸ್ಥಳ ಬಳ್ಳಾರಿಯ ಬೆಂಗಳೂರು ರಸ್ತೆ, ದುರ್ಗಾ ಬೇಕರಿ ಮುಂಭಾಗ. ಬೆಕ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.